ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಶ್ರೀನಿವಾಸ್. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನನ್ನ ತಮ್ಮನ ಬರ್ತ್ಡೇ ವ್ಲಾಗ್. ಆ್ಯಂಡ್ ಆ್ಯಕ್ಚುಲಿ ನನಗೆ ಬೆಳಗ್ಗೆಯಿಂದ ನನ್ನ ತಮ್ಮನ ಬರ್ತ್ಡೇ ಇರೋದೇ ಹೊರತೋಗಿತ್ತು. ಆ್ಯಂಡ್ ಇವಾಗ ಹೋಗಿ ಕೇಕ್ ಕಟ್ಟಿಂಗ್ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹೊಸ ಯೂಟ್ಯೂಬರ್ನ ಎನ್ಕರೇಜ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಮ್ಮದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ಇಷ್ಟೊತ್ತ ಮೇಲೆ ಎಲ್ಲರೂ ಬ್ಯುಸಿ ಇರ್ತಾರೆ. ಬಿಕಾಸ್ ನಾವು ಅವ್ರ ಜಾಗಕ್ಕೆ ಹೋಗಿಬಿಟ್ಟು ಏನೇ ಸೆಲೆಬ್ರೇಷನ್ಸ್ ಇದ್ದರೂ ಮಾಡಬೇಕು. ಆ್ಯಂಡ್ ನನ್ನ ತಮ್ಮ ಕೂಡ ದಾಸರಳ್ಳಿಲಿದ್ದ. ಈಗ ಒಂದವೇ ಹಾಗೆ ಕೇಕ್ ತೊಗೊಂಡು ನಾವು ಹೋಗ್ತಿದ್ದೀವಿ. ಆ್ಯಂಡ್ ಇವನ್ ನಾವು ಅವನಿಗೆ ಹೇಳಿರಲಿಲ್ಲ ನಾವು ಬರ್ತಾಯಿದ್ದೀವಿ ಕೇಕ್ ಕಟಿಂಗ್ ಮಾಡ್ಸೋಕ್ಕೆ ಅಂತ. ಆ್ಯಂಡ್ ಹೀ ಸರ್ಪ್ರೈಸ್ಡ್. ಯಾಕಂದರೆ ನಾವು ಯಾವಾಗವಾಗ ಹೋಗ್ತಿರ್ತೀವಿ ಅಲ್ಲಿಗೆ, ಬಟ್ ಇವತ್ತು ಅವನಿಗೆ ಹೇಳಿರಲಿಲ್ಲ ನಾವು ಬರ್ತೀವಿ ಅಲ್ಲಿಗೆ ಅಂತ. ಆ್ಯಂಡ್ ಅವ್ನು ಫುಲ್ ಶಾಕಲ್ಲಿ ನೋಡ್ತಿದ್ದ, ಏನು ಸಡನ್ನಾಗಿ ಬಂದುಬಿಟ್ಟಿದ್ದಾರೆ ಇವತ್ತು ಅಂತ. ಆ್ಯಂಡ್ ಈ ಒಂದು ವಿಡಿಯೋದಲ್ಲೇ ನಮ್ಮ ತಾತನ ಮನೆಯಲ್ಲಿ ಪಕ್ಷ ಹೇಗಾಯಿತು, ಹೇಗೆ ಸೆಲೆಬ್ರೇಟ್ ಮಾಡೋ ಅನ್ನೋ ವಿಡಿಯೋ ಕೂಡ ಕಂಟಿನ್ಯೂಟಿ ಇದೆ. ಪ್ಲೀಸ್ ವಾಚ್ ಮಾಡಿ. ಫಸ್ಟು ಮಸಾಲೆ ಪುರಿ, ದಹಿ ಪುರಿ ತಿಂದು ಆಮೇಲೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ ಅವನಿಗೆ. ಬಿಕಾಸ್ ಹೋಗಿದ್ವಲ್ಲ, ಫಸ್ಟ್ ತಿಂದುಬಿಡೋಣ ಆಮೇಲೆ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂದ್ಬಿಟ್ಟು ಫಸ್ಟು ಮಸಾಲೆ ಪುರಿ ತೊಗೊಂಡು ಆಮೇಲೆ ದಹಿ ಪುರಿ ತೊಗೊಂಡು ತಿಂದು ಲೇಟರ್ ನಾವು ಕೇಕ್ ಕಟ್ಟಿಂಗ್ ಮಾಡಿಸಿದ್ದು. ಆ್ಯಂಡ್ ಇವ್ರು ಬಂದು ಅಲ್ಲೇ ಪಕ್ಕದ ಅಂಗಡಿ ಅಂಕಲ್ ಅವ್ರು ಕೂಡ ಬಂದಿದ್ದರು, ನನ್ನ ತಮ್ಮನ ಫ್ರೆಂಡ್ ಅವರು ಅಲ್ಲಿ. ಸೊ ಅದಕ್ಕೆ ಅವ್ರು ಬಂದಿದ್ದರು. ನೆಕ್ಸ್ಟ್ ಅವ್ರಿಗೆ ಸ್ವಲ್ಪ ಕೇಕ್ ಕೊಟ್ಟು ನೆಕ್ಸ್ಟ್ ನನ್ನ ತಮ್ಮ ತಿನ್ನಲ್ಲ ಅಂದ, ಮನೆಗೆ ತೊಗೊಂಡು ಹೋಗೋಣ ಅಂತ ಈಗ ವಾಪಸ್ ಹೋಗ್ತಿದ್ದೀವಿ. ಆ್ಯಂಡ್ ಇದು ಕೂಡ ಮಮ್ಮಿಗೆ ಸರ್ಪ್ರೈಸ್ನ ಹೋಗ್ತೀವಿ ಅಂತ ಮಮ್ಮಿಗೆ ಹೇಳಿರಲಿಲ್ಲ. ಆ್ಯಂಡ್ ಮಮ್ಮಿಗೆ ಫುಲ್ ಶಾಕಲ್ಲಿ ನೋಡ್ತಿದ್ವಿ, ಏನು ಸಡನ್ನಾಗಿ ಬಂದುಬಿಟ್ಟಿದ್ಯಾ ಅಂತೆಲ್ಲ ಕೇಳ್ತಾಯಿದ್ರು. ಆ್ಯಂಡ್ ಈ ಒಂದು ಬೇಕ್ರಿಲಿ ನಾವು ಕೇಕ್ ತೊಗೊಂಡು ಹೋಗಿದ್ದು. ನಾವು ಕೇಕ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದಕ್ಕೆ ಆ ಕಡೆಯಿಂದ ಬರ್ತಾ ಕ್ಯಾಪ್ಚರ್ ಮಾಡಿಕೊಂಡೆ ನಾವು ಅಲ್ಲೇ ಕೇಕ್ ತೊಗೊಂಡು ಹೋಗಿದ್ದು. ಟೇಸ್ಟ್ ವೈಸ್ ನೈಸ್, ಬಿಕಾಸ್ ನಾವು ಎಲ್ಲ ಕೇಕು ಅಲ್ಲೇ ಪರ್ಚೇಸ್ ಮಾಡೋದ್ರಿಂದ ಕೇಕ್ ಟೇಸ್ಟ್ ಚೆನ್ನಾಗಿತ್ತು.
ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಏನು ಮಾಡ್ತಿದ್ರು ಅಲ್ಲೋ ಗೊತ್ತಿಲ್ಲ. ಲೆಟ್ಸ್ ಸಿ. ಕತ್ಲೆ ನಾವು ಅದೇ. ಓಕೆ ಮಮ್ಮಿ ಬಾಯ್. ಹೋಗ್ತೀನಲ್ಲ ಆಚೆ ಕಾಯ್ತವ್ರವ್ರು. ಸರಿ ಬರ್ಲಾ? ಬಾಯ್ ಬಾಯ್. ಬಾಯ್ ಪ್ರಿಯಾ. ಬಾಯ್ ಪ್ರಿಯಾ. ಬಾಯ್ ಬಾಯ್. ಏನು ಏನು ಆ್ಯಂಡ್ ಇದು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾನು ನಮ್ಮ ಯಜಮಾನ್ರ ಮನೆಗೆ ಬಂದೆ. ಲೇಟರ್ ಮತ್ತೆ ನಾನು ನೈಟಲ್ಲೇ ಊರಿಗೆ ಹೊರಡೋದ್ರಿಂದ ಮತ್ತೆ ವಾಪಸ್ಸು ನನ್ನ ಗಂಡನ ಮನೆಯಿಂದ ಮೊಮ್ಮನ ಮನೆಗೆ ವಾಪಸ್ ಬಂದು ಇವಾಗ ನೈಟಲ್ಲಿ ಹೋಗ್ತಿದ್ದೀವಿ. ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ 12 o'clock ಆ್ಯಂಡ್ ಊರಿಗೆ ಬೇಗ ರೀಚ್ ಆದ್ವಿ. ಒಂದು ಕಾಲ ಅವರಿಗೆಲ್ಲ ಊರಿಗೆ ರೀಚ್ ಆದ್ವಿ ಬಿಕಾಸ್ ಟ್ರಾಫಿಕ್ ಫ್ರೀ ಇತ್ತು, ಟ್ರಾಫಿಕ್ ಇರಲಿಲ್ಲ. ಬನಶಂಕರಿವರೆಗೂ ಏನು ಟ್ರಾಫಿಕ್ ಇತ್ತು ಅದಷ್ಟೇ ಟ್ರಾಫಿಕ್ ಬಿದ್ದು ಲೇಟರ್ ಎಷ್ಟು ಬೇಗ ಹೋದ್ವಿ ಅನ್ನೋದೇ ಗೊತ್ತಾಗಿಲ್ಲ. ಸಮ್ಟೈಮ್ಸ್ ಅನ್ನುತ್ತೆ ನೈಟ್ ರೈಡೇ ಬೆಸ್ಟು ಬಿಕಾಸ್ ಟ್ರಾಫಿಕ್ ಇರಲ್ಲ, ಆರಾಮಾಗಿ ಹೋಗ್ಬೋದು, ಬೇಗ ರೀಚ್ ಆಗ್ಬೋದು ಅಂತ. ಆ್ಯಂಡ್ ಬೆಂಗಳೂರು ಟ್ರಾಫಿಕ್ ಅಫ್ಕೋರ್ಸ್ ಗೊತ್ತೇ ಇರುತ್ತೆ ಎಷ್ಟು ಟ್ರಾಫಿಕ್ ಇರುತ್ತೆ. ಅದು ಸಿಟಿ ಸೆಂಟರ್ ಬೇರೆ ಬನಶಂಕರಿ, ಬಸವನಗುಡಿ ಆ ರೋಡೆಲ್ಲ ಹೆವಿ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ನಾವು ಆಲ್ಮೋಸ್ಟ್ ಪ್ರಿಫರ್ಡ್ ಮಾಡೋದು ನೈಟ್ ರೈಡ್ ಬಿಕಾಸ್ ಆರಾಮಾಗಿ 1 hour ಲೇಟಾಗಿ ಹೋದ್ರೂ 1 or 2 hours ಬೆಳಿಗ್ಗೆ ಆರಾಮಾಗಿ ಫ್ರೆಶ್ ಅಪ್ ಆಗಿ ಎದ್ದೊಳ್ಬೋದು ಅಂತ. ಇಲ್ಲಿ ಬೆಳಿಗ್ಗೆ ಎದ್ದು ರೆಡಿ ಆಗೋಗೋದು ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ನೈಟೇ ಹೊರಟ್ವಿ. ನಾನು ಪಪ್ಪ ಮಮ್ಮಿ ತಂಗಿ 4 ಜನ ಹೋಗಿದ್ದು. ಆ್ಯಕ್ಚುಲಿ ನನ್ನ ತಮ್ಮ ಬೆಳಿಗ್ಗೆ ಬಂದ. ಆ್ಯಂಡ್ ಎಷ್ಟು ಬೇಗ ರೀಚ್ ಆದ್ವಿ ಅಂದರೆ ಇಟ್ಸ್ ಮಿರಾಕಲಸ್. ಅಷ್ಟು ಬೇಗ ರೀಚ್ ಆದ್ವಿ ಊರಿಗೆ. ಇದು ಬಂದು ಕನಕಪುರ. ನಾನು ಆಲ್ಮೋಸ್ಟ್ ನಿದ್ದೆ ಮಾಡಿಬಿಟ್ಟಿದ್ದೆ. ಕಾರಿಗೆ ಹತ್ತಿದ ತಕ್ಷಣ ನಿದ್ದೆ ಬರುತ್ತೆ ನನಗೆ. ಜಾಸ್ತಿ ಲಾಂಗ್ ಜರ್ನಿ ಎಲ್ಲ ಮಾಡಬೇಕಾದ್ರೆ 5 ನಿಮಿಷ 10 ನಿಮಿಷ ಅಷ್ಟೇ ಕಾರಲ್ಲಿ ಕೂತಿರ್ತೀನಿ, ಆಮೇಲೆ ನಿದ್ದೆ ಮಾಡಿಬಿಡ್ತೀನಿ ಬಿಕಾಸ್ ಫುಲ್ ಎಂಟಿ ಇತ್ತು. ಎಂಟೈರ್ ಕನಕಪುರ ಫುಲ್ ಖಾಲಿ 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 ಅನಿಸ್ತಾ ಇತ್ತು. ಅದಕ್ಕೆ ಬೇಗ ರೀಚ್ ಆದ್ವಿ. ಆ್ಯಂಡ್ ನಾವು ಹೋಗೋಷ್ಟರಲ್ಲಿ ಊರಲ್ಲಿ ಕೂಡ ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ರು. ಆಲ್ಮೋಸ್ಟ್ 1 ಕಾಲ ಆಗಿತ್ತು ನಾವು ಹೋಗೋಷ್ಟರಲ್ಲಿ ಊರಿಗೆ. ಸೊ ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ರು, ಕೆಲಸ ಮಾಡಿ ಪಾಪ ಎಲ್ಲ ಟಯರ್ಡ್ ಆಗಿದ್ದರು. ಆ್ಯಂಡ್ ನೆಕ್ಸ್ಟ್ ಡೇದು ಪಕ್ಷದ್ದು ವ್ಲಾಗ್ ಕೂಡ ಇದರಲ್ಲೇ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇದು ನನ್ನ ವೀಡಿಯೋನಲ್ಲಿ ಅಂದರೆ ನನ್ನ ಯೂಟ್ಯೂಬ್ನಲ್ಲಿ ಫಸ್ಟ್ ಲೆಂತಿ ವೀಡಿಯೋ. ಐ ಥಾಟ್ ಇದು ನಮಗೆಲ್ಲರಿಗೂ ಎಂಜಾಯ್ಮೆಂಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫನ್ ಇರುತ್ತೆ. ಆ್ಯಂಡ್ ಕುಕ್ಕಿಂಗ್ ಮಾಡೋದು ಮತ್ತು ಪಕ್ಷ ಹಬ್ಬನ ನಮ್ಮ ತಾತನ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದೆಲ್ಲ ಇದರಲ್ಲಿ ವೀಡಿಯೋದಲ್ಲಿದೆ. ಆ್ಯಂಡ್ ಅದನ್ನು ನೋಡಿ. ಆ್ಯಂಡ್ ಫನ್ನಿ ಟಾಕ್ಸ್ ಎಲ್ಲ ಹೇಗಿರುತ್ತೆ, ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಬ್ಬಗಳಲ್ಲಿ ಅಥವಾ ಈ ಥರ ಫಂಕ್ಷನ್ಗಳಲ್ಲಿ ಅನ್ನೋದನ್ನು ನೀವು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ.
ಬಂದು ನಮ್ಮ ದೊಡ್ಡಮ್ಮ ಆ್ಯಂಡ್ ಶಿ ಇಸ್ ದ ಒನ್ ಆಫ್ ದಿ ಕುಕ್. ಅಂದರೆ ನಮ್ಮ ಮನೇಲಿ ಏನೇ ಇವೆಂಟ್ಗಳಾದರೂ ವೆಜ್ಜಿಗೆ ಕಡೆ ಜಾಸ್ತಿ ಹೋಗೋದಿಲ್ಲ, ನಾನ್ ವೆಜ್ ಕಡೆ ಅವರು ಚೆನ್ನಾಗಿ ಕುಕ್ ಮಾಡ್ತಾರೆ ಅನ್ನೋದಕ್ಕೆ ಶಿ ಇಸ್ ದ ಇನ್ಚಾರ್ಜ್ ಒನ್. ಇಲ್ಲಿ ನಮ್ಮಮ್ಮ ಎಲ್ಲ ರೆಡಿ ಮಾಡ್ತಾವ್ರೆ ಆ್ಯಂಡ್ ಎವ್ರಿ ಇಯರ್ ನಮ್ಮ ಅಮ್ಮನೇ ರೆಡಿ ಮಾಡೋದು ಇದನ್ನೆಲ್ಲ. ಆ್ಯಂಡ್ ಇವಾಗ ಕೂಡ ರೆಡಿ ಮಾಡ್ತಿದ್ದಾರೆ. ಅದು ನಮ್ಮ ಅಜ್ಜಿ, ನಮ್ಮ ಮಮ್ಮಿಯವರ ಅಮ್ಮ ಅಂದರೆ ದೊಡ್ಡಜ್ಜಿ. ಸೊ ನಾನು ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲರೂ ಕೂಡ ಈ ಹೆಲ್ಪ್ ಮಾಡ್ತಾಯಿದ್ರು, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಆ್ಯಂಡ್ ನಾನು ಈ ಸಲನೇ ನಮ್ಮ ಅಮ್ಮಗೆ ಹೆಲ್ಪ್ ಮಾಡೋಕೆ ಹೋಗ್ತಿದ್ದೆ, ಬಿಕಾಸ್ ನಮ್ಮ ಅಮ್ಮ 1 ಇಯರ್ ಮಾಡಿಲ್ಲ ಅಂದ್ಬಿಟ್ಟು ಗ್ಯಾಪ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಎಲ್ಲ ಮರ್ತೋಗಿತ್ತೆ ಅಂತ ಇದ್ರು. ಆಮೇಲೆ ನಮ್ಮ ಅಮ್ಮ, ನಮ್ಮ ತಾತ, ನಮ್ಮ ಅಜ್ಜಿ ಬಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು, ಈ ಥರ ಮಾಡು ಅಂತ. ಆ್ಯಂಡ್ ನಮ್ಮ ಅಮ್ಮ ಎಲ್ಲನೂ ರೆಡಿ ಮಾಡ್ತವ್ರೆ, ಅರೇಂಜ್ ಮಾಡ್ಕೋತಾರೆ. ಆ್ಯಂಡ್ ಈವನ್ ಇನ್ನೊಂದು ಹೇಳಬೇಕು ಅಂದರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್, ಬಿಕಾಸ್ ಎಲ್ಲರೂ ನನಗೆ ಎನ್ಕರೇಜ್ ಮಾಡಿದ್ದಾರೆ. ವೀಡಿಯೋ ಮಾಡ್ಬೇಕಾದ್ರೆ ಯಾರೂ ಏನೂ ಅಂದಿಲ್ಲ, ಬೈದಿಲ್ಲ, ಏನು ಯಾವಾಗಲೂ ವೀಡಿಯೋ ಮಾಡ್ತೀಯ ಅಂತೆಲ್ಲ ಏನೂ ಅಂದಿಲ್ಲ. ಎಂಟೈರ್ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ. ಆ್ಯಂಡ್ ಆ್ಯಕ್ಚುಲಿ ಇವೆಲ್ಲ ವೀಡಿಯೋಸ್ಗಳು ಒಬ್ಬೊಬ್ಬರು ಫೋನಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಆ್ಯಂಡ್ ಎಲ್ಲ ಶೇರ್ ಮಾಡಿ ಈಗ ಎಡಿಟ್ ಮಾಡಿ ಹಾಕ್ತಿರೋದು. ಆ್ಯಂಡ್ ಯಾರೂ ಡಿಸ್ಕರೇಜ್ ಮಾಡಿಲ್ಲ, ಎಲ್ಲ ಎನ್ಕರೇಜ್ ಮಾಡಿದ್ರು. ಇನ್ಫ್ಯಾಕ್ಟ್ ಮಕ್ಳುಗಳು ಕೂಡ ಮೋಸ್ಟ್ ಆಫ್ ದಿ ವೀಡಿಯೋಸ್ನ ಅವರೇ ರೆಕಾರ್ಡ್ ಮಾಡಿ ಕೊಟ್ಟಿರೋದು ನನಗೆ. ಆ್ಯಂಡ್ ಅವರು ಸ್ವಲ್ಪ ಎನ್ಕರೇಜ್ ಮಾಡ್ತಿರೋದ್ರಿಂದ ನನಗೂ ಯೂಟ್ಯೂಬಲ್ಲಿ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತಾಯಿತ್ತು. ಆ್ಯಂಡ್ ಇದು ಬಂದು ವೆಜ್ ಅಡುಗೆ, ಅಂದರೆ ಒಬ್ಬಟ್ಟು ಮಾಡ್ತಾಯಿದ್ದಾರೆ ಇಲ್ಲಿ. ಫಸ್ಟ್ ಏನೋ ಸರಿ ಬರಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಕನಕ ಕಲಸಿ ಮಾಡಿದ್ದು, ಅದು ಕಿತ್ತೋಗ್ತಾಯಿತ್ತು ಒಬ್ಬಟ್ಟು ಅಂದ್ಬಿಟ್ಟು ಲೇಟರ್. ಆಮೇಲೆ ನಾನು ಹೋಗ್ತೀನಿ, ಇವರು ನಮ್ಮ ಅತ್ತೆ ಈ ಕಡೆ ಒಬ್ಬಟ್ಟು ತಟ್ತಾ ಇರೋರು. ಆ್ಯಂಡ್ ಒಬ್ಬಟ್ಟು ಬೇಯಿಸ್ತಿರೋಳು ಬಂದು ನಮ್ಮ ದೊಡ್ಡಮ್ಮನ ಮಗಳು ಕಾವ್ಯ. ಆ್ಯಂಡ್ ಅವಳೇ ನನಗೆ ಹೇಳಿದ್ದು, ನಂಗೆ ಮರ್ತೋಗ್ಬಿಟ್ಟಿದ್ದೆ ಈ ವಿಡಿಯೋ ಮಾಡ್ಕೋಬೇಕು ಅಂತ, ವಿಡಿಯೋ ಮಾಡ್ಕೊಳ್ಳೆ ಅಂತ ಹೇಳಿದ್ಲು. ನೋಡಿ ಕಿತ್ತೋಗ್ತಿದೆ ಒಬ್ಬಟ್ಟು. ಈಗ ನೆಕ್ಸ್ಟ್ ಬೇರೆ ಕನಕ ಕಲಸಿ ಮಾಡೋದಕ್ಕೆ ಅಂತ ಹೋಗ್ತಿದ್ವಿ. ಈಗ ನಾನು ಬರ್ತೀನಿ, ನಾನು ಚೆನ್ನಾಗಿ ಬೇಯಿಸ್ತೀನಿ, ಇದೊಳ್ಳೆ ನನಗೆ ಬೇಯಿಸೋಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ. ಆ್ಯಂಡ್ ನಾವು ಸಿಲ್ಲಿ ಆರ್ಗ್ಯುಮೆಂಟ್ಸ್ ಮಾಡ್ತಾ ಇರ್ತೀವಿ, ಸೀರಿಯಸ್ಸಾಗಿ ಏನು ಜಗಳ ಆಡೋಲ್ಲ. ಬೇರೆಯವ್ರು ನೋಡಿದವ್ರು ಸೀರಿಯಸ್ಸಾಗಿ ಜಗಳ ಆಡ್ತವ್ರು, ಏನು ಹಿಂಗೆಲ್ಲ ಜಗಳ ಆಡ್ತವ್ರೆ ಅಂತ ಅನ್ಕೋತಾರೆ, ಬಟ್ ನಾವು ಜಗಳ ಆಡೋಲ್ಲ. ಆ್ಯಂಡ್ ಈ ಕಡೆ ವೆಜ್ ಅಡುಗೆ ಆಗ್ತಾಯಿದ್ರೆ, ಆ ಕಡೆ ನಾನ್ ವೆಜ್ ಕಡೆ ನಮ್ಮ ಹೆಡ್ ಚೆಫ್ ಅಡುಗೆ ಮಾಡ್ತಾಯಿದ್ರು. ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಅವರ ಅಕ್ಕ ಅವರಲ್ಲಿ ಅಡುಗೆ ಮಾಡ್ತಾಯಿದ್ರು. ಆ್ಯಂಡ್ ನಾನು ವೀಡಿಯೋಸ್ ಎಲ್ಲ ತೊಗೊಳಕ್ಕೆಲ್ಲ ಹೋಗ್ತಿದ್ದಾಗ ಒಂದೊಂದು ಕ್ಲಿಪ್ಪಿಂಗ್ ಮಿಸ್ ಆಗ್ತಾಯಿತ್ತು, ಬಿಕಾಸ್ ನಾನು ಆಚೆ ಇರ್ತಿದ್ದೆ, ಎಲ್ಲಿ ಬೇರೇನೋ ಕೆಲಸ ಮಾಡ್ತಿದ್ದೆ. ಅಷ್ಟರಲ್ಲಿ ಮಸಾಲೆ ಎಲ್ಲ ಹಾಕ್ಬಿಟ್ಟಿರೋರು. ಆ್ಯಂಡ್ ನಾನು ಹೋಗಿ ಆರ್ಗ್ಯುಮೆಂಟ್ ಮಾಡ್ತಿದ್ದೆ, ನಾನು ಬರೋವರೆಗೂ ಕಾಯಬೇಕು ತಾನೆ, ಯಾಕೆಲ್ಲ ಮಸಾಲೆ ಹಾಕಿದ್ದೀರಾ ಅಂತ. ಆ್ಯಂಡ್ ಇದು ನಾನ್ ವೆಜ್ ಮಾಡ್ತವ್ರೆ ನಮ್ಮ ದೊಡ್ಡಮ್ಮ. ಮಟನ್ ಸಾಂಬಾರು, ಆಮೇಲೆ ಕಾಳು ಗೊಜ್ಜು, ಚಿಕನ್ ಫ್ರೈ, ಇಷ್ಟೆಲ್ಲ ವೆರೈಟೀಸ್ ಮಾಡಿದರು. ಆ್ಯಂಡ್ ಹಬ್ಬ ಚೆನ್ನಾಗಾಯಿತು. ಈ ಸಲ ಸ್ವಲ್ಪ ಕಡಿಮೆ ಜನನ ನಾವು ಇನ್ವೈಟ್ ಮಾಡಿದ್ದು. ಆ್ಯಂಡ್ ಎವ್ರಿ ಇಯರು ಜಾಸ್ತಿ ಜನ ಬರ್ತಾಯಿದ್ರು. ಆ್ಯಂಡ್ ಇದೆಲ್ಲ ಒಬ್ಬಟ್ಟಿಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಆ್ಯಂಡ್ ಎಂಜಾಯ್ ಮಾಡಿದ್ದೀವಿ ಹಬ್ಬನ. ಮಸ್ತಾಗಿ ಚೆನ್ನಾಗಿ ಫನ್ನಿಯಾಗಿ ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾವೇ ಯಾವ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು ಹೀಗೆ ಇರುತ್ತೆ, ಲೈಕ್ ಎಂಟೈರ್ ಫ್ಯಾಮಿಲೀಸ್ ಎಲ್ಲರೂ ಬಂದಿರ್ತಾರೆ. ಅವ್ರ ಜೊತೆ ಹಬ್ಬ ಮಾಡೋದು ಒಂಥರ ಖುಷಿ ಅಂತ ಅನಿಸುತ್ತೆ. ನಮಗೆ ಈ ಥರ ವೀಡಿಯೋ ಮಾಡುವಂತ ಕೊಟ್ಟೈತಾ ಇಲ್ವ ರೂಪದಲ್ಲಿ ನಾನು ಕೊಟ್ಟಿದ್ದೀನಿ. ಒಬ್ಬಟ್ಟು ಬೇಯಿಸ್ತಾ ಇದ್ದೀನಿ, ತರ್ತಾ ಇಲ್ಲ. ಮನೆಯೇ ಇಲ್ಲ, ಮನೆ ಕೇಳಿದೆ. ಹೂರ್ಣ ಏನೋ ಹಾಳು ಮಾಡಿಬಿಟ್ಟವ್ರೆ, ಅಲ್ಲ ಕನಕನ ಇಲ್ಲ ಬರ್ತೈತೆ, ಹಂಗೆ ಒತ್ತತೆ. ಆ್ಯಂಡ್ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಫನ್ನಿಯಾಗಿರುತ್ತೆ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗೆಲ್ಲ ನಮ್ಮಪ್ಪ ಕೌಂಟ್ರ್ ಕೊಡ್ತಾ ಇರ್ತಾರೆ ಹಿಂದೆಯಿಂದ. ಆ್ಯಂಡ್ ಯಾರೂ ಡಿಸ್ಕರೇಜ್ ಮಾಡಲ್ಲ, ಅದು ಒಂಥರ ಎನ್ಕರೇಜಿಂಗ್, ಎನರ್ಜಿ ಬೂಸ್ಟಿಂಗ್ ಅದು. ಸೊ ಅದನ್ನು ನೋಡಿದಾಗ ಓಕೆ ನನಗಿನ್ನೂ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಡಿಸ್ಕರೇಜ್ ಅಂತ ಯಾರೂ ಮಾಡಿಲ್ಲ. ಆ್ಯಂಡ್ ಹೇಳ್ಕೊಡ್ತಾರೆ, ಲೈಕ್ ಈ ಥರ ವಾಯ್ಸ್ ಓವರ್ ಕೊಡಬೇಕಿತ್ತು, ಈ ಥರ ಹಾಕಬೇಕಿತ್ತು, ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಿತ್ತು, ಎಡಿಟಿಂಗ್ ಇನ್ನೊಂಚೂರು ಚೆನ್ನಾಗಿ ಮಾಡಬೇಕಿತ್ತು ಅಂತೆಲ್ಲ ಹೇಳ್ತಾರೆ. ಸಜೆಷನ್ಸ್ ಐ ಆಕ್ಸೆಪ್ಟ್ ದಟ್, ಬಿಕಾಸ್ ಎವ್ರಿ ಸಜೆಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಬಂದು ಕಾಳು ಗೊಜ್ಜು ಮಾಡ್ತಿದ್ದಾರೆ ನಮ್ಮ ದೊಡ್ಡಮ್ಮ. ಆ್ಯಂಡ್ ಆ ವಿಡಿಯೋನ ನೋಡಿ, ಅಂದರೆ ನಾನು ಯಾವುದೂ ನಾನ್ ವೆಜ್ ರೆಸಿಪೀಸ್ನ ಕಾಪಿ ಮಾಡಿಲ್ಲ, ಜಸ್ಟ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ.
ಆ್ಯಂಡ್ ಎಲ್ಲ ವೀಡಿಯೋಸ್ಗಳು ಕೂಡ ಶಫಲ್ ಆಗಿಬಿಟ್ಟಿದೆ ಬಿಕಾಸ್ ಒಬ್ಬೊಬ್ಬರು ಫೋನಲ್ಲಿ ಒಂದು ಕ್ಯಾಪ್ಚರ್ ಮಾಡಿರೋದ್ರಿಂದ ಎಲ್ಲ ವೀಡಿಯೋ ಶಫಲ್ ಮಾಡಿದೆ. ಆಲ್ಮೋಸ್ಟ್ ನಾನು ಅರೇಂಜ್ಮೆಂಟ್ ಮಾಡಿ ಹಾಕಿದ್ದೀನಿ. ಇನ್ ಕೇಸ್ ಮಿಸ್ಪ್ಲೇಸ್ ಆಗಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಆ್ಯಂಡ್ ಒಂದು ಫೋನಲ್ಲಿ ಕ್ಯಾಪ್ಚರ್ ಮಾಡಿದ್ವಲ್ಲ ಅದೇ ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ಎಲ್ಲರ ಫೋನಲ್ಲೂ ನಂದು ಫೋಟೋ ಕ್ಲಾರಿಟಿ ಬೇರೆ ಇರಲಿಲ್ಲ ಅಂದ್ಬಿಟ್ಟು ಬೇರೆಯವ್ರ ಫೋನಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅದಕ್ಕೆ ಹಿಂಗಾಗೋಗಿದೆ. ಬಟ್ ಎಂಟೈರ್ ಹಬ್ಬ ಚೆನ್ನಾಗಿದೆ. ಶಫಲ್ ಹಿಂದೆ ಮುಂದೆ ಆಗ್ಬೋದು, ಬಟ್ ಹಬ್ಬ ಅಂತೂ ಹೀಗೆ ಇರುತ್ತೆ ಎಲ್ಲರೂ ಮನೇಲಿ. ಆ್ಯಂಡ್ ನಮ್ಮ ಕಡೆ ಪಕ್ಷ ಟೈಮಲ್ಲಿ ಕರಿಯಣ್ಣ ಕೆಂಚಣ್ಣನ ಕರೆಸ್ತಾರೆ ಬಿಕಾಸ್ ಅವ್ರದ್ದು ಸಂಪ್ರದಾಯ ಅಂದ್ಬಿಟ್ಟು. ಕೆಲವ್ರ ಮನೇಲೆಲ್ಲ ಅವ್ರವರೇ ಪೂಜೆ ಮಾಡ್ಕೊತಾರೆ. ಇಲ್ಲಿ ಮಾತ್ರ ನಮ್ಮ ಮನೇಲಿ ಅಂದರೆ ನಮ್ಮ ತಾತನ ಮನೇಲಿ ಕರೆಸ್ತಾರೆ ಕರಿಯಣ್ಣನ ಕೆಂಚಣ್ಣನ. ಆ್ಯಂಡ್ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈಗ ನಮ್ಮಮ್ಮ ಎಲ್ಲ ಬಡಿಸ್ತಾ ಇದ್ದಾರೆ. ಆ ಕಡೆ ನಮ್ಮ ಅಜ್ಜಿ ನಿಂತಿದ್ದಾರೆ. ಬಾಯಿಗೆ ಬಟ್ಟೆ ಕಟ್ಕೊಂಡು ಬಡಿಸ್ಬೇಕಂತೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಅದು ನಮ್ಮ ಉಸಿರು ಕೂಡ ಅಲ್ಲಿಗೆ ಹೋಗಬಾರ್ದು, ತಾಗಬಾರ್ದು. ಆ್ಯಂಡ್ ನಾವು ಮಾತಾಡ್ಬೇಕಾದ್ರೆ ಎಂಜಲೆಲ್ಲ ಬೀಳುತ್ತಲ್ವ, ಸೊ ಹಂಗಾಗಿ ಬಾಯಿಗೆ ಬಟ್ಟೆ ಕಟ್ಕೊಂಡು ಬಡಿಸ್ಬೇಕು ಏನೇ ಬಡಿಸಿದ್ರು ಅಂತ ಹೇಳ್ತಾಯಿದ್ರು.
ಆ್ಯಂಡ್ ನನ್ನ ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.